ನಿಮ್ಮ ಎಲ್ಲ ಚಿತ್ರಗಳು ನಿಮ್ಮ ವಶದಲ್ಲೇ ಇದೆ ಈಗ. ಹೌದು. ಹಾಗೆ ಬಿ ವಿ ರಾಮಮೂರ್ತಿಯವರ ಚಿತ್ರಗಳನ್ನು ಒಂದು ಪ್ರಸ್ತಾಪದಲ್ಲಿ ಅವರ ಮನೆಯಲ್ಲೇ ಇತ್ತು, ಅವರು ಅಲ್ಲೇ ಬಿಟ್ಟಿದ್ರು. ಅವರ ಕಚೇರಿಯಲ್ಲೇ ಇದೆ, ಮನೆಯಲ್ಲಿ ಕೆಲವೊಂದು ಮಾತ್ರ ಉಳಿದಿರೋದು. ಅದನ್ನು ಅವ್ರು ತಗೊಂಡೋಗಿ ಅವರೇ ಮನೆಗೆ ಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ, ಆದ್ರೂ ಕೂಡ ಸ್ವಲ್ಪ ತಂದು ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಇದರ ಹಕ್ಕು ಯಾರಿಗೆ ಬರ್ತದೆ ನಿಮ್ಮಲ್ಲಿ? ಆಕ್ಚುಲಿ ಪತ್ರಿಕಾಕರ್ತರಿಗೆ, ಅವರಿಗೆ ಪತ್ರಿಕೆಯವರಿಗೆ ಸಲ್ಲಬೇಕಾದದ್ದು. ಈಗ ಲಕ್ಷ್ಮಣ ಅವ್ರದ್ದು ಹೌದು, ಯಾಕಂದ್ರೆ ನಾವು ಅವರಿಗೋಸ್ಕರ ನಾವು ಸ್ಟಾಫ್ನಲ್ಲಿ ಮಾಡ್ತಾ ಇರುವಾಗ ಅದು ನಾವು ಅವ್ರಿಗೆ ಸ್ಯಾಲರಿ ಅಂತ ಕೊಡ್ತಾರೆ. ಹಾಗಾಗಿ ಅವ್ರು ಏನು ನಾವು ಪತ್ರಿಕೆಯಲ್ಲಿ ಅದನ್ನ ಅವರು ಹಾಳೆ ಕೊಡ್ತಾರೆ, ಅವ್ರ ಇಂಕ್ ಕೊಡ್ತಾರೆ, ನಾವು ಚಿತ್ರಗಳನ್ನು ಬರೆದು ಅವ್ರಿಗೆ ಕೊಟ್ಬಿಡ್ತೀವಿ ಅಷ್ಟೇ. ಅದು ಅವರಿಗೆ ಈಗ ಹೇಗೆ ಆರ್ ಕೆ ಲಕ್ಷ್ಮಣ್ ಅವ್ರದ್ದು ಎಲ್ಲ ಸಂಗ್ರಹ ಅವ್ರ ಟೈಮ್ಸ್ ಆಫ್ ಇಂಡಿಯಾದವರಲ್ಲಿ ಅಲ್ಲಿ ಅವರೇ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟು ಮನೆಯಲ್ಲಿ ಹಕ್ಕು ಅವ್ರ ಹತ್ರವೇ ಇರ್ತದೆ. ಹಕ್ಕು ಕೂಡ ಅವ್ರದ್ದೇ. ಇದು ಏನು ಸರ್ ನಂಬರ್? ಇದು 19, ಇದು ಏನು ಡೇಟ್ ಇದೆ? ಇಲ್ಲ, ಅದು ಅವ್ರದ್ದು ನ್ಯೂಸ್ ಎಡಿಟರು ಆ ಡೇಟು ಮತ್ತು ಇದನ್ನು ಹಾಕಿ ಈ ಥರ ಈ ದಿವಸ ಈ ಥರ ಬರಬೇಕು ಅಂತ ಅನ್ನೋದನ್ನು ಒಂದು ಮಾತು ಮಾಡಿಕೊಡ್ತಾರೆ. ಅದಕ್ಕೆ ಇಂಥದ್ದು ನೀವು ಸಾಧಾರಣ 30 ವರ್ಷ ನೀವು ಇದ್ರಲ್ವ ಡ್ಯೂಟಿಯಲ್ಲಿ? ಹೌದು. 38 ಒಂದು ಸಾಧಾರಣ ವರ್ಷಕ್ಕೆ ಒಂದು ಕನಿಷ್ಠ ಅಂದ್ರೆ ಒಂದು 300 ಚಿತ್ರ ಆದ್ರೂ ಬರ್ದಿದ್ರು. ಚಿತ್ರಗಳು ಪ್ರತಿ ತಿಂಗಳಿಗೂ ನಾನು 30-35 ಚಿತ್ರಗಳನ್ನು ಬರೀತಾ ಇದ್ದೆ. ರಾಜಕೀಯ ಚಿತ್ರ ಪ್ರತಿನ ಬರ್ತಿದ್ರೆ. ಹೌದು ಹೌದು, ಪಾಕೆಟ್ ಕಾರ್ಟೂನ್ಸು ಬರಿತಾ ಇದ್ದೆ ಮೊದಲು. ಇದು ಪಾಕೆಟ್ ಕಾರ್ಟೂನ್ಸ್. ಇದು ಮನೆ ಮಾತು ಅನ್ನೋ ಹೆಸರಿನಲ್ಲಿ ಕ್ಯಾಪ್ಷನ್ ಹಿಂಗೆ ಬರೆದು. ಈ ಕಾಮನ್ ಮ್ಯಾನಿನ ಸೃಷ್ಟಿಯಲ್ಲಿ ನಿಮ್ದು ಮೊದಲಿಂದಲೂ ಅದೇ? ಹೌದು, ಮೊದಲಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದೆ. ಇದು ನೀವು ಪೆನ್ಸಿಲಲ್ಲಿ ಬರೆಯೋದು? ಹೌದು ಹೌದು. ಇದನ್ನು ಬದಲಾವಣೆ ಮಾಡ್ತಿದ್ರ ಅವರು? ಹೇಗೆ ಬಹಳಷ್ಟು ಏನು ಬದಲಾವಣೆ ಮಾಡಿಲ್ಲ. ಮೊದಲು ಸ್ವಲ್ಪ ಬ್ರಷ್ ಸ್ಟ್ರೋಕ್ ಮಾಡ್ತಾ ಇದ್ದೆ. ಅದಾದ್ಮೇಲಿಂದ ನಾನು ಎಷ್ಟು ನಿಬ್ಬಿಗೆ ಚೇಂಜ್ ಮಾಡಿ ಈಗಲೂ ಕೂಡ ನಿಬ್ಬೆ ಬೆಸ್ಟ್ ಅಂತ, ಯಾಕಂದ್ರೆ ಈಸಿ ಅದ್ದಿ ಬರೆಯುವಂಥದ್ದು ನಿಬ್ಬು ಮಾಡ್ತಾ ಇದ್ದೆ. ಈ ಪಾಕೆಟ್ ಚಿತ್ರದಲ್ಲಿ ನಿಮ್ಮ ಸೀನ್ ಇಲ್ಲ, ಅದರಲ್ಲಿ ಸೈನ್ ಇರ್ತದೆ ನರೇಂದ್ರ ಅಂತ. ಹೌದು, ದೊಡ್ಡ ಕಾರ್ಟೂನ್ದಲ್ಲಿ ಮಾತ್ರ. ಎರಡರ ಸೈಜು ಒಂದೇ ಸೈಜ್ ಅಲ್ಲ. ಮೊದಲು ಪೊಲಿಟಿಕಲ್ ಕಾರ್ಟೂನ್ಸು A3 ಸೈಜ್ನಲ್ಲಿ ಮಾಡ್ತಾ ಇದ್ದೆ ಮೊದಲು. ಮತ್ತೆ ಆಮೇಲೆ ಬೇಡ ಅಂತ ಅನ್ನಿಸ್ತು, ಇಷ್ಟರಲ್ಲೇ ಸಾಕು ಅಂತ ಅನ್ನಿಸ್ತು. ನೀವು ಬ್ರಷ್ ಅಲ್ಲಿ ಮಾಡ್ಲಿಕ್ಕೆ ಹೋಗಿಲ್ಲ? ಪಿನ್ನ ಮೊದಲು ಮಾಡ್ತಾ ಇದ್ದೆ, ಸಮಿತಿ ಕನ್ನಡದಲ್ಲಿ ಇದ್ದಾಗ ಬ್ರಷ್ನಲ್ಲೇ ಮಾಡಿದ್ದೆ. ಅದು ಈ ಕನ್ನಡ ಪರ್ವದಲ್ಲಿ ಬಂದ್ಮೇಲೆ ಬ್ರಷ್ನಲ್ಲಿ ಶುರು ಮಾಡಿದ್ಮೇಲೆ ಆಮೇಲೆ ಮೂರ್ತಿ ಅವ್ರು ಹೇಳಿದ್ರು ಅದು ಬ್ರಷ್ ಸ್ಟ್ರೋಕ್ ಅಂತಲೂ ಹಿಂಗೆ. ಯಾಕಂದ್ರೆ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ನಿಬ್ನಿಂದ ಬರೀತಾ ಇತ್ತು, ಪ್ರಜಾವಾಣಿಯಲ್ಲಿ ಬ್ರಷ್ನಿಂದ ಬರೀತಾ. ಅದು ಇದಕ್ಕಿಂತ ಚೆನ್ನಾಗಿರ್ತದೆ ಅಂದ್ರೆ ಮಾಡಿ ನೋಡ್ರಿ ಅಂತ ಹೇಳಿದ್ರು. ಶುರುವಾಗಿ ಚೆನ್ನಾಗಿ ಮಾಡಿದೆ ನಾನು ಅವಾಗ. ಆವತ್ತಿನಿಂದನೇ ಎಲ್ಲ. ಮತ್ತೊಂದು ನಿಮ್ಮಲ್ಲಿ ನಾನು ಗುರುತಿಸಿದ್ದೇನೆಂದರೆ, ನೀವು ಟೀ ಟೋಟ್ಲರ್, ಅಂದರೆ ಯಾವುದೇ ಕುಡಿತ ಅದು ಯಾವುದಿಲ್ಲ. ಪತ್ರಕರ್ತರು ಸಾಮಾನ್ಯವಾಗಿ ಹುಬ್ಳಿಕರ್ ಇವರೆಲ್ಲ, ಇವರು ಬಿ ವಿ ರಾಮಮೂರ್ತಿಯವರ ಲೇಖನದಲ್ಲಿ ಪುಸ್ತಕದಲ್ಲಿ ಸಹ ಅವರಿಗೆ ಸ್ವಲ್ಪ ಇದರಲ್ಲಿ ಪಾರ್ಟಿ ಗಿರ್ಟಿಗೆಲ್ಲ ಹೋಗ್ತಾರೆ ಅಂತೆಲ್ಲ ಬರ್ದಿದ್ರು ಅದರಲ್ಲಿ ಪುಸ್ತಕದಲ್ಲಿ ವೈಯಕ್ತಿಕವಾಗಿ. ಅದು ಪತ್ರಕರ್ತರು ಅದನ್ನ ಒಲವು ಅಂತ ಇದ್ರು ಕೂಡ ಜೊತೆಗೆಲ್ಲ ಸೇರ್ಬಿಟ್ಟು ಕುಡಿಯೋ ಇದೆ. ಬಟ್ ನಾನು ಮಾತ್ರ ಯಾವುದಕ್ಕೂ ನೋಡಿದ್ದೇನೆ. ಯಾವುದೇ ಅದು ಸಿಗರೇಟ್ ಇಲ್ಲ, ಯಾವುದೇ ಕುಡಿತವನ್ನೇ ಇಟ್ಕೊಂಡಿಲ್ಲ. ನಿಮಗೆ ನಿಮ್ಮ ವ್ಯಂಗ್ಯ ಚಿತ್ರಗಾರರಿಗೆ ಕೊಡಬಹುದಾದ ಸಂದೇಶ ಏನಾರು ಇದೆಯಾ ಅದರಲ್ಲಿ? ಇಲ್ಲ, ಪತ್ರಿಕೆಗಳು ವ್ಯಂಗ್ಯ ಚಿತ್ರ ಕಲೆ ಅನ್ನೋದು ಸ್ವಲ್ಪ ಸೀರಿಯಸ್ ಕಲೆ. ಹಾಗೆ ನೋಡಿದ್ರೆ ನೀವೆಲ್ಲ ಅಭ್ಯಾಸ ಮಾಡೋದನ್ನೇ ಇನ್ ಬಿಟ್ವೀನ್ ಲೈನ್ಸ್ ಯಾವ ಅರ್ಥ ಬರ್ತದೆ ಅಂತ ಅನ್ನೋದನ್ನು ಗ್ರಹಿಸಿಬಿಟ್ಟು ಆಮೇಲೆ ಅದಕ್ಕೆ ನೀವು ಹಾಸ್ಯವನ್ನು ಬೆರೆಸಿ ವ್ಯಂಗ್ಯ ಚಿತ್ರವನ್ನು ಬರೀಬೇಕಾಗ್ತದೆ. ಮೂಲ ನೀವು ಆ ಗ್ರಹಿಕೆಯನ್ನು ಸರಿಯಾಗಿ ಗ್ರಹಿಸಬೇಕು. ಅಂದರೆ ವ್ಯಂಗ್ಯಚಿತ್ರ ರಾಜಕೀಯ ಬೆಳವಣಿಗೆ ಆಗಲಿ, ಸಾಮಾಜಿಕ ಬೆಳವಣಿಗೆ ಆಗಲಿ, ನೀವು ಯಾವ ರೀತಿಯಾಗಿದೆ ಅನ್ನೋದನ್ನು ಗ್ರಹಿಸಬೇಕು. ಅಂದರೆ ಯಾವುದೇ ಇಸ್ಮ ಆಗಲಿ, ಯಾವುದಕ್ಕೆ ಕ್ಯಾಪಿಟಲಿಸಮು, ಸೋಷಿಯಲಿಸಮು, ಕಮ್ಯುನಿಸಮ್ ಯಾವುದಕ್ಕೂ
ನೀವು ಒಗ್ಗಬಾರ್ದು. ನೀವಾಗಿ ಇಂಡಿಪೆಂಡೆಂಟ್ ಆಗಿ ಕಾಮನ್ ಮ್ಯಾನ್ ನಿಮ್ಮ ಪರವಾಗಿರಬೇಕು, ಅವ್ರ ಪರವಾಗಿ ನೀವು ಚಿತ್ರಗಳನ್ನು ಬರೀತಾ ಹೋಗ್ಬೇಕು, ಅವರ ಧ್ವನಿ ಆಗಬೇಕು ಯಾವಾಗಲೂ. ಈಗಿನ ಹಲವಾರು ವ್ಯಂಗ್ಯ ಚಿತ್ರಗಾರರು ರಾಜಕೀಯ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಸತ್ಯಾಂಶ ಇದೆ. ಆಂಟಿ ಎಸ್ಟಾಬ್ಲಿಷ್ಡ್ ಪ್ರಭುತ್ವ ವಿರೋಧಿ ನೀತಿ, ಅದಕ್ಕೆ ಒಂದು ಚೌಕಟ್ಟು ಬೇಕಾ ಅಥವಾ ಅದು ನಿರಂತರವಾಗಿ ಹಠಕಟ್ಟಿ ಬರಿಬೇಕಾ? ಆದರೆ ರಾಜಕೀಯ ಈಗ ಒಂದು ಬೇರೆನೇ ಸೃಷ್ಟಿಯಾಗಿದೆ, ಅದೇ ಇಡೀ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಆಗಿದೆ. ಹಾಗಾಗಿ ರಾಜಕೀಯ ಚಿತ್ರ ಬರೆಯೋದು ಸ್ವಲ್ಪ ಕಷ್ಟವೇ. ಯಾಕಂದ್ರೆ ರಾಜಕೀಯ ಅಂದ್ರೆ ಈಗಿನ ರಾಜಕೀಯ ಇಡೀ ಜನಸಮೂಹವನ್ನೇ ಡಿವೈಡ್ ಮಾಡಿಬಿಟ್ಟಿದೆ. ಹಾಗಿರೋದ್ರಿಂದ ಜನರನ್ನೇ ಕರಪ್ಟ್ ಮಾಡಿದೆ. ಹಾಗಾಗಿ ಒಲವಿದ್ದವರು ಸಾಕಷ್ಟು ಜನ ಇರ್ತಾರೆ, ಪರವಾಗಿ ವಿರೋಧ ಭಾಗವರು ಇರ್ತಾರೆ. ಹಾಗಾಗಿ ನೀವು ಬರೆದದ್ದು ಬಹಳ ಜನಕ್ಕೆ ತಲುಪದೇ ಇರಬಹುದು. ಮತ್ತೆ ಸಾಮಾಜಿಕ ವ್ಯಂಗ್ಯ ಚಿತ್ರಗಳನ್ನು ಬರೆದು ನೀವೊಂದು ಮೆಸೇಜ್ ಕಳಿಸಿ ಸಾಕಷ್ಟು ಅಭಿಪ್ರಾಯವನ್ನು ರೂಢಿಸ್ಕೋಬಹುದು ಆ ವ್ಯಂಗ್ಯ ಚಿತ್ರಗಳಿಂದ. ಅಂದರೆ ಈ ರಾಜಕೀಯದ ವಾಸ್ತವತೆ ಅದರ ಮತ್ತು ನಡೀತಾ ಇರೋದು ಮತ್ತು ನೀವು ವ್ಯಂಗ್ಯದಲ್ಲಿ ತೋರಿಸೋದು ಹತ್ರ ಆಗಿ ಅದರ ಅಸ್ತಿತ್ವಕ್ಕೆ ನಾಶ ಆಗಿದೆ. ಅಂದರೆ ಇದರಲ್ಲಿ ಏನಿದೆ ಅಂತ ವ್ಯಂಗ್ಯವೇ ಇಲ್ಲದಾಗೆ ಆಗಿಬಿಟ್ಟಿದ ಅಂತ. ಈಗ ಕೆಲವು ಆ ಥರ ವ್ಯಂಗ್ಯ ಚಿತ್ರಗಳನ್ನು ಕೆಲವರು ಬರೀತಾರೆ, ಬಟ್ ಅದರಲ್ಲಿ ಹಾಸ್ಯ ಮತ್ತು ವ್ಯಂಗ್ಯ ಇದ್ರೇ ಅದಕ್ಕೆ ಒಂದು ಹೆಚ್ಚಿನ ಬಾಳಿಕೆ ಬರುವಂಥದ್ದು, ಸದಾಕಾಲ ಅದಕ್ಕೆ ಉಳಿಯುವಂಥದ್ದು ಆ ಮೆಸೇಜ್. ನೀವು ಹಲವಾರು ವ್ಯಂಗ್ಯ ಚಿತ್ರ ವರ್ಕ್ಶಾಪ್ ಎಲ್ಲ ಮಾಡಿದ್ದೀರಿ, ಆದ್ರೆ ಚಿತ್ರದ ಎಲ್ಲ ಮರಿ ಚಿತ್ರಗಳ ಶೈಲಿ ಏನಾರು ಅದರಿಂದ ಬದಲಾವಣೆ ಆದದ್ದು ಕಂಡಿದ್ದೀರಾ? ಕೆಲವರು ಬಹಳ ಮಾಡ್ಕೊಂಡಿದ್ದಾರೆ ತಮ್ಮದೇ. ಇದು ಪರಿಶ್ರಮ ಅಂತ ಹೇಳಿದ್ನಲ್ಲ, ವ್ಯಂಗ್ಯ ಚಿತ್ರ ಈಸಿ ಅಂತ ತಿಳ್ಕೋಬಾರ್ದು. ಅದಕ್ಕೆ ನೀವು ಹಾಸ್ಯ ಒಂದು ಯಾವಾಗಲೂ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಪ್ರಾಕ್ಟೀಸ್ ಮಾಡಿದಂಗೆ ಇದರಲ್ಲಿ ವ್ಯಂಗ್ಯ ಚಿತ್ರದಲ್ಲಿ ಐಡಿಯಾ ಎಷ್ಟು ಮುಖ್ಯವೋ ಅಷ್ಟೇ ಅದಕ್ಕೆ ಪ್ರೆಸೆಂಟೇಷನ್ನು ಮತ್ತು ನೀವು ಹೇಗೆ ಅದನ್ನು ಜನರಿಗೆ ತಲುಪಿಸ್ತೀರಿ ಮತ್ತು ಉತ್ತಮ ಲೈನ್ಸ್ಗಳಿಂದ ಕೂಡಿದಂಥ ವ್ಯಂಗ್ಯ ಚಿತ್ರ ಇದ್ದರೆ ಭಾಳ ಜನ ಲೈಕ್ ಮಾಡ್ತಾರೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ಹಾಗಿರೋದ್ರಿಂದ ನೀವು ಅದನ್ನು ಸ್ವಲ್ಪ ಕಲೆಯನ್ನು ನೀವು ಬೆಳೆಸ್ಕೋಬೇಕಾಗ್ತದೆ. ವ್ಯಂಗ್ಯ ಚಿತ್ರ ಅಂದರೆ ಬರೀ ನಂಗೆ ತಲೆ ತೋಚಿದ್ದೇನು ಬರೀತೀರಿ ಅಂತಲ್ಲ, ಅದಕ್ಕೆ ಒಂದು ಒಳ್ಳೆಯ ಚಿತ್ರದ ರೂಪವೂ ಅದಕ್ಕೆ ಒಂದು ಬರಬೇಕು. ನೀವು ಬಣ್ಣವನ್ನು ಬಳಸಿದ್ದೀರಿ ಅದರ ಚಿತ್ರಗಳು? ಬಣ್ಣಗಳನ್ನು ಬಳಸಿದ್ದೀನಿ. ಯಾವುದರಲ್ಲಿ? ಬಹಳ ಅಂದರೆ ಟ್ರಾನ್ಸ್ಪರೆಂಟ್ ಬಣ್ಣಗಳನ್ನು ಬಳಸಿದ್ದೀರಿ. ಫೋಟೋಶಾಪ್ದಲ್ಲೇ ನೀವು ಕಲ್ತಿಲ್ಲ? ಈಚೆ ವ್ಯಂಗ್ಯ ಚಿತ್ರ ಕೈಯಿಂದ ಬರೆಯೋದಷ್ಟನ್ನೇ ನಾನು ರೂಢಿಸಿಕೊಂಡಿದ್ದೀನಿ ಹೊರತಾಗಿ ಫೋಟೋಶಾಪ್ ಆಗಲಿ ಮತ್ತು ಬೇರೆ ಯಾವುದೇ ರೂಪದಲ್ಲಿ ಈಗಿನ ಹೊಸ ಕಂಪ್ಯೂಟರ್ನಲ್ಲಿ ಮಾಡಿಲ್ಲ, ಅದನ್ನು ನಾನು ರೂಢಿಸಿಕೊಂಡಿಲ್ಲ. ಅದು ಇನ್ನೊಂದು ಜನರೇಷನ್. ನಿಮ್ಮ ಅಶೋಕಿಣಿಯವರು ಇಲ್ಲಿ ಬಂದಾರೆ? ಇಲ್ಲ, ಅಲ್ಲಿ ಬರಲಿಲ್ಲ. ಈ ಮನೆ ಬಂದಿಲ್ಲ. ಓಕೆ.